ನಮಸ್ಕಾರ. ನಾನು ಮಂಜುನಾಥ ಅಜ್ಜಂಪುರ, ಅಂಕಣಕಾರ, ಲೇಖಕ. ಇದು ನನ್ನ ವಿಶ್ವವಾಣಿ ವಿಡಿಯೋ ಕಾಲಂ. ನಮ್ಮ ರಾಷ್ಟ್ರ, ನಮ್ಮ ಅಸ್ಮಿತೆ, ನಮ್ಮ ಪರಂಪರೆ, ನಮ್ಮ ಇತಿಹಾಸದ ಬಗ್ಗೆ ಕೆಲವಾರು ಸಂಗತಿಗಳನ್ನು ಈ ನನ್ನ ವಿಡಿಯೋ ಕಾಲಂನಲ್ಲಿ ನಾನು ಹಂಚಿಕೊಳ್ತಾ ಇದ್ದೀನಿ. ಇವತ್ತು ವಿಶ್ವಕೋಶಗಳ ಬಗ್ಗೆ ಕೆಲವು ಮಾಹಿತಿಯನ್ನು ನಿಮ್ಮ ಹತ್ರ ಹಂಚ್ಕೋಬೇಕಾಗುತ್ತೆ. ವಿಶ್ವಕೋಶದ್ದು ವಿಶೇಷ ಏನು ಅಂತ ಹೇಳಿದ್ರೆ, ಸರಿಯಾಗಿ 1000 ವರ್ಷಗಳ ಹಿಂದೆ ಚಾವುಂಡರಾಯನ ಲೋಕೋಪಕಾರ ಕೃತಿ ಅವನ ರಚನೆ ಮಾಡಿದ 1025ರಲ್ಲಿ. ಈಗ 2025. ಏನು ವಿಶೇಷ ಅಂತ ಹೇಳಿದ್ರೆ, ಈ ವಿಶ್ವಕೋಶದ ಕಲ್ಪನೆ ಇದೆಯಲ್ಲ, ಬಹಳ ಜನಕ್ಕೆ ಏನನ್ಸುತ್ತೆ ಅಂತ ಹೇಳಿದ್ರೆ, ವಿಶ್ವಕೋಶ, ಎನ್ಸೈಕ್ಲೋಪೀಡಿಯಾ ಇವೆಲ್ಲ ಕೂಡ ಇಂಗ್ಲೀಷಿಂದ, ಯುರೋಪಿಂದ ಬಂದಿರುವಂಥದ್ದು ಹಾಗೆ ಅಂತ. ಬಹಳ ಜನರ ಮನಸ್ಥಿತಿ ಹಾಗೇ, ಮಾನಸಿಕತೆ ಕೂಡ ಹಾಗೇ ಆಗುತ್ತೆ. ಉದಾಹರಣೆಗೆ ಹೇಳೋದಾದರೆ, 1936ರಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತರು ಬಾಲಪ್ರಪಂಚ ಅಂತ 3 ಸಂಪುಟಗಳನ್ನು ತಂದರು. 1936, 37, 38 ಅದ್ಭುತವಾದ ಸಂಪುಟಗಳು. ಕಲೆ ಬಗ್ಗೆ, ಎಂಜಿನಿಯರಿಂಗ್ ಬಗ್ಗೆ, ಪೇಂಟಿಂಗ್ ಬಗ್ಗೆ, ಸಂಗೀತದ ಬಗ್ಗೆ, ಕೆಲವು ಕಥೆಗಳನ್ನು ಕೂಡ ಕೊಟ್ಟರು. ಅವರು ನಾಟಕಗಳನ್ನು ಕೊಟ್ಟರು. ಮಕ್ಕಳಿಗೆ ಪ್ರಪಂಚ ಅಂತ ಹೇಳಿದರೆ ಏನೋ ಅಷ್ಟೂ ಕೊಟ್ಟರು. ಅದ್ಭುತವಾದ್ದು. ಸುಮಾರು 90 ವರ್ಷಗಳ ಹಿಂದೆ ಈ ಒಂದು ಬಾಲಪ್ರಪಂಚ ಒಂದನ್ನು ಅವರನ್ನು ಪ್ರಸ್ತುತಪಡಿಸಿದ್ರು ಕಾರಂತರು ಅಂತ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ಭಾರತದಲ್ಲೇ ಮೊದಲ ಒಂದು ಆ ರೀತಿಯ ಒಂದು ಪ್ರಯತ್ನ ಅದು. ಆದರೆ ಏನಂತ ಹೇಳಿದ್ರೆ, ಭಾಳ ಜನಕ್ಕೆ ಏನು ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಇದೆಯಲ್ಲ, ಅದರ ಒಂದು ಚೌಕಟ್ಟೇನಿದೆ ಅದು ಮಾತ್ರ ವಿಶ್ವಕೋಶ ಹಾಗೆ ಅಂತ. ಯಾರೊಬ್ಬರು ವಿಜ್ಞಾನ ಲೇಖಕರಿದ್ದರು, ಸುಮಾರು 30-40 ವರ್ಷಗಳ ಹಿಂದೆ. ಅವರು ಬಾಲಪ್ರಪಂಚಕ್ಕೆ ಟೀಕೆ ಮಾಡಿದ್ರು. ಒಂದು ವಿಶ್ವಕೋಶ ಹೇಗಿರಬಾರದು ಅನ್ನೋದಕ್ಕೆ ಉದಾಹರಣೆ ಹಾಗೆ ಅಂತ. ನಮಗೆಲ್ಲ ಅವರ ಟೀಕೆಯನ್ನು ನೋಡಿ ಆಶ್ಚರ್ಯನೂ ಆಯಿತು. ಆದರೆ ಇದು ಹೀಗೆ ಇರಬೇಕು ಅಂತ ಯಾರು ಆ ನಿಯಮಗಳನ್ನು, ಆ ಒಂದು ನಿರ್ಬಂಧಗಳನ್ನು ಯಾರು ವಿಧಿಸಿದ್ದ್ಯಾರು? ಅಂದರೆ ಏನು ಬ್ರಿಟಿಷರು, ಯುರೋಪ್ನವರು ಯಾವ ಒಂದು ಫಾರ್ಮ್ಯಾಟ್ ಕೊಡ್ತಾರೆ, ಆ ಒಂದು ಚೌಕಟ್ಟಿಗೆ ಸೇರೋವಂಥದ್ದು ಮಾತ್ರ ಆ ಒಂದು ಮಾರ್ಗ ಅಂತ ಏನು ಹೇಳ್ತೀವಿ, ಅದಕ್ಕೆ ಗೈಡ್ಲೈನ್ಸ್, ಮಾರ್ಗದರ್ಶಿ ಸೂತ್ರಗಳಾಗುತ್ತಾ? ಖಂಡಿತ ಇಲ್ಲ. ವಿಶ್ವಕೋಶ ಅಂತಂದ್ರೇನು? ಈ ವಿಶ್ವವೇ ಅದ್ಭುತವಾದ್ದಲ್ವಾ, ಅದರ ಅನೇಕ ಸಂಗತಿಗಳನ್ನು ಪರಿಚಯ ಮಾಡಿಸುವಂಥದ್ದೇ ವಿಶ್ವಕೋಶ. 1025ರಲ್ಲಿ ಈ ಲೋಕೋಪಕಾರ ಕೃತಿ ಅನ್ನೋದು ಬಂತು. ಕನ್ನಡದ್ದು ಅನ್ನೋದು ವಿಶೇಷ. ಈ ಬಗೆಯ ಒಂದು ಕೃತಿ ಇಡೀ ಪ್ರಪಂಚದಲ್ಲಿ ಬಂದಿದ್ದು ಅದೇ ಮೊದಲು. ಹಾಗಾಗಿ ವಿಶ್ವದ ಮೊದಲ ವಿಶ್ವಕೋಶ ಯಾವುದು ಅಂತ ಹೇಳಿದ್ರೆ ಕನ್ನಡದ ಲೋಕೋಪಕಾರ ಅಂತ ಹೇಳ್ಬೋದು. ಅದನ್ನು ರಚನೆ ಮಾಡಿದ್ದ್ಯಾರು? ಚಾವುಂಡರಾಯ. ಅಂದರೆ ಗೊಮ್ಮಟೇಶ್ವರನ ಯಾರು ಕೆತ್ತಿಸಿದ್ರು ಆ ಚಾವುಂಡರಾಯ ಬೇರೆ, ಈ ಚಾವುಂಡರಾಯ ಬೇರೆ. ಇವನು ಬಾದಾಮಿ ಚಾಲುಕ್ಯರ 2ನೇ ಜಯಸಿಂಹ ಅನ್ನೋ ಒಬ್ಬ ರಾಜನ ಆಸ್ಥಾನದಲ್ಲಿದ್ದ. ಇದರಲ್ಲಿ ನೋಡಿ ಎಷ್ಟು ಮಾಹಿತಿ, ನೋಡಿ ಆಶ್ಚರ್ಯ ಆಗುತ್ತೆ. ಜ್ಯೋತಿಷ, ಪಂಚಾಂಗ, ನಗರ ಯೋಜನೆ, ಶಿಲ್ಪಶಾಸ್ತ್ರ, ಪರಿಮಳ ದ್ರವ್ಯಗಳು, ಮುಖ ಸಾಮುದ್ರಿಕ, ಹಸ್ತ ಸಾಮುದ್ರಿಕ, ಔಷಧಶಾಸ್ತ್ರ ಇತ್ಯಾದಿಗಳ ಬಗೆಗೆ ತುಂಬ ಉಪಯುಕ್ತ ವಿವರಗಳಿವೆ. ವಿಶ್ವಕೋಶ ಅನ್ನೋದಕ್ಕೆ ಇನ್ನೇನು ಬೇಕು? ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಥರ ಇದ್ದರೆ ಮಾತ್ರ ವಿಶ್ವಕೋಶನ? ಖಂಡಿತ ಇಲ್ಲ. ಇದರಲ್ಲಿರುವ ವೃಕ್ಷಾಯುರ್ವೇದವಂತೂ ಅದ್ಭುತವೆನಿಸುವಂತಹದ್ದು ಅಂತ ವಿದ್ವಾಂಸರು ಹೇಳ್ತಾರೆ. ವೃಕ್ಷಗಳಿಗೆ ಸಂಬಂಧಪಟ್ಟ ಆಯುರ್ವೇದ, ವೃಕ್ಷಾಯುರ್ವೇದ ಎಷ್ಟು ಅದ್ಭುತ ನೋಡಿ. ಇದು ಜಗತ್ತಿನ ಮೊದಲನೇ ವಿಶ್ವಕೋಶ ನಮ್ಮದು, ಕನ್ನಡದ್ದು ಅನ್ನೋಂಥದ್ದು ಭಾಳ ಹೆಮ್ಮೆಯ ಸಂಗತಿ. ಅದರ ಒಂದು ಸಹಸ್ರಮಾನದ ಆಚರಣೆ ಕೂಡ ಈಗ ನಾವು ಮಾಡಬಹುದು. ಇನ್ನೊಂದು ವಿಶೇಷವನ್ನು ಕೂಡ ಹೇಳ್ಬೋದು. ಇದು ಕರ್ನಾಟಕಕ್ಕೆ, ಕನ್ನಡ ನಾಡಿಗೆ ಸಂಬಂಧಪಟ್ಟಿದ್ದು. ಚಾವುಂಡರಾಯ ಬಾದಾಮಿ ಚಾಲುಕ್ಯರ ಆಸ್ಥಾನದಲ್ಲಿದ್ದರೆ, ಇವನು ಕಲ್ಯಾಣ ಚಾಲುಕ್ಯರ ವಂಶದ ರಾಜ. ಇವನೇ ಸ್ವತಃ ರಾಜ, ಬಹಳ ಒಳ್ಳೆ ವಿದ್ವಾಂಸ, ಸೋಮೇಶ್ವರ ಅಂತ. ಇವನು ಸುಮಾರು 900 ವರ್ಷಗಳ ಹಿಂದೆ ರಚನೆ ಮಾಡಿದ. ಯಾವುದದು? ಮಾನಸೋಲ್ಲಾಸ ಹಾಗೆ ಅಂತ. ಆ ಸಂಪುಟಗಳು ಅಷ್ಟೇ ತುಂಬ ಚೆನ್ನಾಗಿವೆ. ನಮ್ಮ ಸ್ನೇಹಿತರು ಮಲ್ಲೇಪುರಂ ವೆಂಕಟೇಶ್ ಈ ಸಂಪುಟಗಳನ್ನೆಲ್ಲದನ್ನು ಕೂಡ ಸಂಪಾದನೆ ಮಾಡಿ ಅದನ್ನು ಅನೇಕ ಬಾರಿ ಹೊರಗಡೆ ತಂದಿದ್ದಾರೆ.
ಆ ಎಲ್ಲ ಸಂಪುಟಗಳು ಸಿಕ್ಕುತ್ತೆ. ಭಾಳ ಸಂತೋಷ ಆಗುತ್ತೆ ನೋಡಿ. ಮಾನಸೋಲ್ಲಾಸ ಸಂಸ್ಕೃತದ್ದು. ಅವನು ಕನ್ನಡ ನಾಡಿನವನೇ ಆದರೂ ಕೂಡ ಸಂಸ್ಕೃತದ ವಿದ್ವಾಂಸ, ಸಂಸ್ಕೃತದ ಕೃತಿ ರಚನೆ ಮಾಡಿದ್ದಾನೆ. ಕಾವ್ಯ, ಸಂಗೀತ, ಆಹಾರ ನೋಡಿ, ಶಿಲ್ಪಕಲೆ, ಕ್ರೀಡೆ, ಚಿತ್ರಕಲೆ, ರಾಜಕಾರಣ, ಆಡಳಿತ, ನೀತಿಶಾಸ್ತ್ರ, ಅರ್ಥಶಾಸ್ತ್ರ, ಖಗೋಳಶಾಸ್ತ್ರ, ಪಶು ಔಷಧಶಾಸ್ತ್ರ, ತೋಟಗಾರಿಕೆ, ಸುಗಂಧ ದ್ರವ್ಯ ಇತ್ಯಾದಿ ತುಂಬ ಸಂಗತಿಗಳು ವೈಜ್ಞಾನಿಕವಾಗಿ ಇಲ್ಲಿ ನಿರೂಪಿತವಾಗಿವೆ, ಚಿತ್ರಿತವಾಗಿವೆ. ಇದು ಮಾನಸೋಲ್ಲಾಸದ ವಿವರಗಳು. ಇನ್ನೂ ಆಶ್ಚರ್ಯ ಪಡುವಂಥದ್ದೆಲ್ಲ ಇದೆ. ಇದು ನಮ್ಮದು ಎಷ್ಟು ಅದ್ಭುತವಾದ ಪರಂಪರೆ, ಭಾರತದ ಪರಂಪರೆ, ಕರ್ನಾಟಕದ ಪರಂಪರೆ ಎಷ್ಟು ಅದ್ಭುತವಾದ್ದು ಹಾಗೆ ಅಂತ ನೋಡಿ. ಒಂದು ವಿಶ್ವಕೋಶದ ರಚನೆ ಅಂತ ಹೇಳಿದ್ರೆ ಆ ಪರಂಪರೆಯಲ್ಲಿ ಈ ಎಲ್ಲ ಮಾಹಿತಿಗಳು ಕೂಡ ದಾಖಲಾಗಿರಬೇಕು, ಎಲ್ಲ ಮಾಹಿತಿಗಳು ಸಿಕ್ಕೋ ಥರ ಇರಬೇಕು. ಯಾವುದನ್ನು ನಾವು ಪರಿಶೋಧನೆ, ತಪಾಸಣೆ, ಕ್ರಾಸ್ ಚೆಕಿಂಗ್ ಅಂತೀವೋ ಅಷ್ಟು ಆಗಿರಬೇಕು. ಔಷಧಶಾಸ್ತ್ರದ ವಿವರ ಅಂತ ಹೇಳಿದ್ರೆ ಅದನ್ನು ಅವರು ತಪಾಸಣೆ ಮಾಡಿರಬೇಕು, ಸರಿಯಾ ಹಾಗೆ ಅಂತ. ಸುಗಂಧ ದ್ರವ್ಯ ಆಗಲಿ, ಕ್ರೀಡೆಗಳು ನೋಡಿ, ಕ್ರೀಡೆಗಳ ವಿವರ ಕೂಡ ಮಾನಸೋಲ್ಲಾಸದೆಲ್ಲ ಸಿಕ್ಕುತ್ತೆ. ಅದ್ಭುತ, ಇದು ನಮ್ಮ ಪರಂಪರೆಯೇ ಹಾಗೆ. ಇನ್ನೂ ಒಂದನ್ನು ಹೇಳ್ಬೋದು. ಕೆಳದಿ ಶಿವಪ್ಪನಾಯಕರು ನಮಗೆ ಗೊತ್ತು. ಕೆಳದಿ ಶಿವಪ್ಪನಾಯಕರ ಮಗನ ಮಗ, ಅವನು ಸಾಕು ಮಗ. ಅವನ ಹೆಸರೇನು ಅಂತ ಹೇಳಿದ್ರೆ ಬಸವರಾಜ ಅಥವಾ ಬಸವಪ್ಪ ನಾಯಕ. ಅವನು ಕೂಡ ನೆನಪಿಟ್ಕೊಳ್ಳಿ, ರಾಜ, ಶಿವಮೊಗ್ಗ ಜಿಲ್ಲೆ, ಕೆಳದಿ ಸಾಮ್ರಾಜ್ಯ. ಅವನು ಸಹ ಸಂಸ್ಕೃತದ ಮಹಾವಿದ್ವಾಂಸ, ಕೆಳದಿ ಬಸವರಾಜ. ಅವನು ಅದ್ಭುತವಾದ ಒಂದು ಕೋಶವನ್ನು ರಚನೆ ಮಾಡಿದ್ದಾನೆ. ಏನದು? ಶಿವತತ್ವ ರತ್ನಾಕರ ಅಂತ. 2 ಸಂಪುಟಗಳಲ್ಲಿ ಅದು ಕೂಡ ನಮ್ಮ ಮಲ್ಲೇಪುರಂ ವೆಂಕಟೇಶ್ ಅವರು ಹೊರತಂದಿದ್ದಾರೆ, ಎಡಿಟ್ ಮಾಡಿ ಕೊಟ್ಟಿದ್ದಾರೆ ನಮಗೆ. ಇದರಲ್ಲಿ ನೋಡಿ, ಮೇಲೆ ಹೇಳಿದ ಅನೇಕ ವಿಷಯಗಳ ಜೊತೆಯಲ್ಲಿ, ಅಂದರೆ ಮಾನಸೋಲ್ಲಾಸ ಆಗ್ಬೋದು ಅಥವಾ ಲೋಕೋಪಕಾರ ಆಗ್ಬೋದು, ಅದರ ಜೊತೆಯಲ್ಲಿ ರಥಗಳ ಬಗ್ಗೆ, ತುರಗ, ಯುದ್ಧಗಳ ಬಗ್ಗೆ, ಕೃಷಿ ಬಗ್ಗೆ ತುಂಬ ಮಾಹಿತಿ ಇದೆ. ಯಾವುದರಲ್ಲಿ? ಈ ಶಿವತತ್ವ ರತ್ನಾಕರದಲ್ಲಿ. ಯಾರು ಇದನ್ನು ರಚನೆ ಮಾಡಿರೋದು? ಸ್ವತಃ ರಾಜ, ಆಡಳಿತ ಮಾಡ್ತಾ ಇದ್ದಂತಹ ರಾಜ ಬಸವರಾಜ ಮಾಡಿರೋಂಥದ್ದು. ಸಂಸ್ಕೃತದ ವಿದ್ವಾಂಸ ಅವನು. ಅದರಲ್ಲಿ ಕನಸುಗಳ ವಿಶ್ಲೇಷಣೆಯೂ ಇದೆ ನೋಡಿ. ಸುಮಾರು 300 ವರ್ಷಗಳ ಹಿಂದೆ ಈ ಕೃತಿ ರಚನೆಗಳಾಗಿದ್ದು, 3 ಶತಮಾನಗಳ ಹಿಂದೆ. ಅದರಲ್ಲಿ ಕನಸುಗಳ ವಿಶ್ಲೇಷಣೆ ಕೂಡ ಇದೆ. ಯಾರನ್ನಾದರೂ ಕೂಡ ಇಂಗ್ಲೀಷ್ ವಿದ್ಯಾಭ್ಯಾಸ ಆಗಿರೋರನ್ನ ಕೇಳಿದ್ರೆ ಇದೆಲ್ಲದೂ ಕೂಡ ಕನಸುಗಳ ವಿಶ್ಲೇಷಣೆ ಆಗಲಿ ಯಾವುದೇ ಆಗಲಿ ಅದು ಪಾಶ್ಚಾತ್ಯರಿಂದ ಬಂದಿದೆ, ಇಂಗ್ಲೀಷ್ ಮೂಲಕ ಬಂದಿದೆ, ಇದನ್ನೇ ಹೇಳುವಂಥದ್ದು. ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ನಮಗೆ ಒಂದು ರೀತಿ ಹೇಳೋದಾದರೆ ನಮ್ಮ ತಲೆ ಮೇಲೆ ಹೊರಿಸಿದ್ದಾರೆ ಅದನ್ನು. ನಮ್ಮ ದೇಶದ ಗುರುಕುಲಗಳನ್ನು ನಾಶ ಮಾಡಿದ್ರು, ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ನಾಶ ಮಾಡಿದ್ರು, ಕೃಷಿ ನಾಶ ಮಾಡಿದ್ರು, ನಮ್ಮ ಉದ್ಯಮಗಳನ್ನು ನಾಶ ಮಾಡಿದ್ರು ಈ ಬ್ರಿಟಿಷರು. ಆ ಒಂದು ಪರಂಪರೆಯಲ್ಲಿ ನಮ್ಮ ಮೇಲೆ ಬಂದಿರುವಂಥದ್ದು ಈ ಒಂದು ಇಂಗ್ಲೀಷ್ ಮಾಧ್ಯಮ, ಇಂಗ್ಲೀಷ್ ಶಾಲೆಗಳು. ಈಗಂತೂ ಅದರಿಂದ ವಿಮೋಚನೆ ಇಲ್ಲ ಅನ್ನೋವಂಥ ಒಂದು ವಿಚಿತ್ರವಾದ ಸ್ಥಿತಿ ಇದೆ. ಆದರೆ ನಮ್ಮ ಪರಂಪರೆಯಲ್ಲಿ ಜ್ಞಾನ ಅನ್ನೋವಂಥದ್ದು ಬಹಳ ದೊಡ್ಡ ಸಂಪತ್ತು. ಅನೇಕ ಸಾವಿರ ವರ್ಷಗಳು, 1-2 ಅಲ್ಲ. ತಕ್ಷಶಿಲೆ ವಿಶ್ವವಿದ್ಯಾಲಯಕ್ಕೇ 2,500 ವರ್ಷಗಳ ಇತಿಹಾಸ ಇದೆ. ಆಗ ಗೊತ್ತಾಗುತ್ತೆ ನಮಗೆ ನಮ್ಮ ಪರಂಪರೆ ಹೇಗಿತ್ತು ಹಾಗೆ ಅಂತ. ಜ್ಞಾನ ಸಂಪಾದನೆಗೋಸ್ಕರವಾಗಿ, ಕಲಿಯೋದಕ್ಕೋಸ್ಕರವಾಗಿ ತಕ್ಷಶಿಲೆ ಆಗ್ಬೋದು, ನಮ್ಮ ನಳಂದ ವಿಶ್ವವಿದ್ಯಾಲಯ ಆಗ್ಬೋದು, ಬೇರೆ ಬೇರೆ ದೇಶಗಳಿಂದ ಬರ್ತಾಯಿದ್ರು. ಈ ಎಲ್ಲ ಸಂಗತಿಗಳನ್ನು ಕೂಡ ಅಧ್ಯಯನ ಮಾಡ್ತಾಯಿದ್ರು ನೋಡಿ. ಕನಸುಗಳ ವಿಶ್ಲೇಷಣೆ ಕೂಡ ಇದೆ. ಆ ಶಿವತತ್ವ ರತ್ನಾಕರ ಓದ್ತಾ ಇದ್ದರೆ ಆಶ್ಚರ್ಯ ಆಗುತ್ತೆ. ಕನಸಿನಲ್ಲಿ ನಮಗೇನಾದರೂ ಕೂಡ ಆನೆ ಬಂದರೆ ಏನಾಗುತ್ತೆ, ಈ ಥರದ್ದಕ್ಕೆ ಎಷ್ಟು ಶತಮಾನಗಳ ಕಾಲ ಮಾಹಿತಿ ಸಂಗ್ರಹ ಆಗಿರಬೇಕು, ಅದರ ವಿಶ್ಲೇಷಣೆ ಆಗಿರಬೇಕು. ಅದನ್ನು ಒಂದು ವಿಶ್ವಕೋಶದ ರೀತಿ ಶಿವತತ್ವ ರತ್ನಾಕರ ಅಂದ್ರೇನು? ಸಮುದ್ರ. ಜ್ಞಾನ ಅನ್ನೋಂಥದ್ದೇ ಬಹಳ ದೊಡ್ಡ ಸಮುದ್ರ. ಅದರ ಬಗ್ಗೆ ಮಾಹಿತಿ ಕೊಡಬೇಕಾದ್ರೆ ಎಷ್ಟು ಪ್ರಯತ್ನ ಪಟ್ಟಿರ್ತಾರೆ, ಯಾವ ರೀತಿ ಆ ಜ್ಞಾನ ಸಂಪತ್ತನ್ನು ಸಂಗ್ರಹ ಮಾಡಿರ್ತಾರೆ, ಆ ರೀತಿ ವ್ಯವಸ್ಥೆ ಇತ್ತು. ನಮ್ಮಲ್ಲಿದ್ದಿದ್ದು ಅದ್ಭುತವಾದ ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ.
ಇದನ್ನು ನಾವು ಖಂಡಿತವಾಗಲೂ ಕೂಡ ನೆನ್ಪಿಟ್ಕೋಬೇಕು. ಈ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾದ್ದೇನು ಅಂತ ಹೇಳಿದ್ರೆ, ಬ್ರಿಟಿಷರ ಶಿಕ್ಷಣವನ್ನು ಅವರ ನಂತರ ಯಾರು ಆಳಿದ್ರೋ, ಯಾರು ನಂತರ ಆಳಿದವರು ಅವ್ರಿಗೆ ಇಷ್ಟ ಅಂತ ಅನಿಸುತ್ತೋ ಅದನ್ನೇ ಮುಂದುವರಿಸಿದ್ರು. ಭಾರತೀಯ ಭಾಷೆಗಳಿಗೆ, ಭಾರತೀಯ ಜ್ಞಾನ ಪದ್ಧತಿಗೆ ಎಷ್ಟು ಅವಕಾಶ ಕೊಡಬೇಕಾಗಿತ್ತೋ ಅದನ್ನು ಕೊಡಲಿಲ್ಲ. ಹಾಗಾಗಿ ಏನಾಗುತ್ತೆ, ಎಲ್ಲದೂ ಕೂಡ ಇಂಗ್ಲೀಷ್ ಮೂಲಕನೇ ಬಂದಿದೆ. ಹಾಗೆ ಅಂತ ವಿಜ್ಞಾನ ಇಂಗ್ಲೀಷ್ ಮೂಲಕ ಬಂತು. ನಮಗೇನಾದರೂ ಕೂಡ ಆಸ್ಪತ್ರೆಗಳು ಬಂದಿದ್ದರೆ ಅದು ಬ್ರಿಟಿಷರಿಂದ, ಕಾಲೇಜುಗಳು ಬಂದಿದ್ದರೆ ಅದು ಬ್ರಿಟಿಷರಿಂದ, ಕೋರ್ಟುಗಳು ನ್ಯಾಯಾಲಯಗಳು ಬಂದಿದ್ದರೆ ಅದು ಕೂಡ ಬ್ರಿಟಿಷರಿಂದ. ಈ ರೀತಿ ನಮ್ಮ ತಲೆ ಮೇಲೆ ಹೊರಿಸ್ಬಿಟ್ಟಿದ್ದಾರೆ. ಆದರೆ ನಿಜ ಅಂತ ಏನು, ಅದನ್ನು ನಾವು ನಮ್ಮ ಇತಿಹಾಸದ ಅಧ್ಯಯನದಿಂದ ತಿಳ್ಕೋಬೇಕಾಗುತ್ತೆ. ಈ ಎಲ್ಲ ಜ್ಞಾನ ಶಾಖೆಗಳೇನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇಕಾದಷ್ಟು ಮಾಹಿತಿ ನಮ್ಮ ಪರಂಪರೆಯಲ್ಲಿ ಇತ್ತು, ಇದೆ. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ನಮ್ಮ ಭಾಷೆಗಳನ್ನು ಮುಂದುವರಿಸೋದ್ರಿಂದ, ನಮ್ಮ ಪರಂಪರೆಯ ಒಂದು ಆ ಜ್ಞಾನದ ಸಂಪತ್ತೇನಿದೆ ಅದನ್ನು ನಾವು ಬಳಸೋದರಿಂದ, ಜನಗಳಿಗೆ ಪರಿಚಯ ಮಾಡಿಸೋದ್ರಿಂದ ಈ ಒಂದು ಪ್ರವಾಹವನ್ನು ಮುಂದೆ ತಗೊಂಡು ಹೋಗ್ಬೋದು. ಇದು ವಿಶ್ವಕೋಶಗಳ ವಿಶೇಷ. ಮತ್ತು ಇನ್ನೊಂದು ಮತ್ತೆ ಹೇಳೋದಾದರೆ, ಲೋಕೋಪಕಾರ ರಚನೆಯಾಗಿ 1000 ವರ್ಷ ಆಗಿದೆ. ಹಾಗಾಗಿ ಇದೊಂದು ಬಹಳ ಸಂತೋಷದ ಸಂಗತಿ. ಬಂಧುಗಳೇ, ನಮಸ್ತೆ.